ಮಾತಾಡತ್ತೆಗಿಪ್ಪ ಹಂಗಾದ್ರೆ ನಿನಗೆ ಕ್ಲಿನಿಕ್ ನೆನಪಿರುತ್ತೆ. ನಿಮ್ಮ ಹೆಸರೇನು ಹೇಳಿ? ಸುಬ್ಬೇಗೌಡ ಅಂತ ಹೇಳಿ. ಗೌಡ್ರೆ ಅಪ್ಪಿ ಕ್ಲೀನಾಗಿ ಈ ಕಡೆ ಆ ಕಡೆಗೆ ಮಾತಾಡಬೇಡ, ಕ್ಲೀನ್ ಆಗ್ತದ. ಯಾವ್ರಿದು? ಚಿಕ್ಕನಲ್ಲೂರಲ್ಲಿ ಹೊಸಕೋಟೆ ಅಲ್ವಾ? ಹೊಸಕೋಟೆ ಬೆಂಗಳೂರು ಸರಿ ಅಲ್ವಾ? ಗೌಡ್ರೆ ಇಲ್ಲಿ ಹೆಣ್ಮಕ್ಳು ಮಲಗಬಾರದು ಅಂತ ಹೇಳಿದೆ ನಾನು. ಇಲ್ಲಿ ಹೆಣ್ಮಕ್ಳು ಯಾಕೆ ಮಲಗಬಾರದು ಅಂದ್ರೆ ದಕ್ಷಿಣ ನೈಋತ್ಯವನ್ನ ಬೆಳೆಸ್ತಾ ಹೋಗಿದೆ, ಇದು ಪೂಜಾ ರೂಮು. ಸೊ ಹಾಗಾಗಿ ಇಲ್ಲಿ ಬೆಳೆದು ಮಲ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ನೀವು 3-4 ತಿಂಗಳು ಮಲ್ಕೊಂಡು ಟೆಸ್ಟ್ ಮಾಡಿ, ಏನ್ ಅದ್ರಲ್ಲಿ ಏನು ತೊಂದರೆ ಏನಿಲ್ಲ. ಅತಿ ದೊಡ್ಡ ಆರೋಗ್ಯದಲ್ಲಿ ಏರುಪೇರು ಕಾಣ್ತೀವಿ, ಮತ್ತೆ ಆಪರೇಷನ್ಸ್ ಅಂತವೆಲ್ಲ ಆಗ್ತಿರ್ತವೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳು ಅಂತಂದ್ರೆ ಮಕ್ಕಳಾಗಿರ್ಲಿ ಅಥವಾ ಇವ್ರನ್ನು ಕೂಡ ಹೆಣ್ಮಕ್ಳು ಅಂತೀನಿ ನಾನು. ಅರ್ಥ ಆಯ್ತಾ? ಈ ಹೆಂಗಸರನ್ನ ಬರಲ್ಲ ನೋಡಿ ನಾನು, ಅದು ಮರ್ಯಾದೆ ಕೊಡುವಂತ ಇದಲ್ಲ, ಅದು ಹೊರಡಲ್ಲ. ಹಂಗಾಗಿ ಇವರೆಲ್ಲ ಹೆಣ್ಮಕ್ಳೇ, ಮಕ್ಕಳಾಗಿರ್ಲಿ ದೊಡ್ಡದಾಗಿರ್ಲಿ, ಸರಿನಾ? ಸೊ ಹಾಗಾಗಿ ಯಾವ್ದೇ ಕಾರಣಕ್ಕೆ ಮಲಗೋದು ಬೇಡ. ಮರ್ಯಾದೆ ಏನ್ ತೊಂದರೆ ಆಗುತ್ತೆ, ಆಪರೇಷನ್ ಆಗುವಂತ ಹೊಸ ಚಾನ್ಸಸ್ ಇರುತ್ತೆ. ಒಂದು. ಎರಡನೇದು, ಇದನ್ನ ಪರ್ಮನೆಂಟ್ ಆಗಿ ಇದು ಮಾಡ್ಬೇಕಂದ್ರೆ 6 ಇಂಚಸ್ ವಾಲ್ 9 ಇಂಚಸ್ ವಾಲ್ ನೋಡಿ ಆ ವಾಲ್ ನ ಕಂಟಿನ್ಯೂ ಮಾಡ್ಬೇಕು. ಇದನ್ನ ಹಾಗಂತ ಇದನ್ನ ವಾಲ್ಡ್ರೋಪ್ ಮಾಡ್ಬಿಟ್ಟು ವಾಲ್ಡ್ರೋಪ್ ಮಾಡ್ಕೋಬಹುದಾ ಅಂತಂದ್ರೆ ಅದು ಆ ಚಾನ್ಸಸ್ ಇಲ್ಲ, ಮಾಡೋಕ್ ಬರೋದೇ ಇಲ್ಲ. ವಾಲ್ಡ್ರೋಪ್ ಮಾಡಿದ್ರು ಕೂಡ ಇದು ವೇಸ್ಟ್ನೇ. ಹಂಗಾಗಿ ಕಂಟಿನ್ಯೂ ಮಾಡ್ಬೇಕು. ಇದನ್ನ ಕಂಟಿನ್ಯೂ ಮಾಡಿದ್ರೆ ಡೇಂಜರಸ್, ತೊಂದರೆ ಆಗುತ್ತೆ. ಹಿಂದ್ಗಡೆ ಅಂತ ಹೇಳಿದ್ರೆ ಏನ್ ಮಾಡೋದು ಇವಾಗ? ಮನೆಯವರೆಗೂ, ಮನೆ ಕಾಂಪೌಂಡ್ ಇದೆಯಲ್ಲ, ಮನೆ ಕಾಂಪೌಂಡ್ ವರೆಗೂ, ರೋಡ್ ನಿಂದ ಮನೆ ಕಾಂಪೌಂಡ್ ವರೆಗೂ ಇದೆಲ್ಲ ಯಾರ ಹೆಸರಿಗೆ ಇದು? ಅಜ್ಜಿನ ಹೆಸರಿಗೆ. ಅಜ್ಜ ಇದಾರ? ಇಲ್ಲ. ಮತ್ತೆ ಅಜ್ಜಿನ ತರವ ಯಾರಿಗೆ ಬರ್ಬೇಕು? ಅವರಿಗೆ ಬರ್ಬೇಕು. ನಮ್ಮ ಭಾವ ಅದೇ ನಿಮ್ಮ ಯಜಮಾನ್ರಿಗೆ ಬರ್ಬೇಕು. ನೀವ್ ಯಾರು? ನಾವು ಎಲ್ಲ ಜೊತೆ ತಾಯಿ ದೊಡ್ಡಯ್ಯಮ್ಮನು, ಇವ್ರು ಚಿಕ್ಕವ್ರು, ಇವರು ಎಲ್ಲ ಒಂದೇ ಕೂಡ. ಈಗ ಈ ಮನೇಲಿ ಯಾರದು? ಎಲ್ಲ ಜೊತೆಲಿ ಇರೋದು. ಇದನ್ನ ಒಂದ್ ಕೆಲಸ ಮಾಡಿ, ಈ ಮನೇಲಿರ್ತ ಗಂಡ್ ಮಕ್ಳಾಗ್ಲಿ ಎಲ್ಲ ಸಕ್ಸಸ್ ಆಗ್ಬೇಕಂದ್ರೆ ಮಾಡಿದ್ದು ನೀವ್ ಏನ್ ಮಾಡ್ರೆ ಸಕ್ಸಸ್ ಆಗ್ತಾ ಇಲ್ಲ. ಸುಮ್ನೆ ತಗೊಬಂದ್ ಹಾಕೋದು ಸುಮ್ನೆ ಅದಲ್ಲದಲ್ಲಿಗೆ. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ಇದನ್ನ ಇಲ್ಲಿಂದ ಅಲ್ಲಿವರೆಗೂ ಒಬ್ಬರಿಸ್ಟ್ರಿಂಗ್ ಮಾಡ್ಕೊಳ್ಳಿ, ಇಲ್ಲಿಂದ ಅಲ್ಲಿವರೆಗೂ ಒಬ್ಬರಿಸ್ಟ್ರಿಂಗ್ ಮಾಡ್ಕೊಳ್ಳಿ. ಅರ್ಥ ಆಯ್ತಮ್ಮ? ಏನ್ ಹೇಳಿ? ಮಾಡ್ಕೊಳ್ಳಿ ತಾಯಿ, ಸರಿನಾ? ಯಾವುದೇ ಕಾರಣಕ್ಕೂ ಈಗ ಮೊದ್ಲು ಏನ್ ಮಾಡ್ಬಿಟ್ಟಿದ್ರೆ ಅಂದ್ರೆ ಎಲ್ಲ ಪೂರ್ವನ್ನ ಹೈಟ್ ಮಾಡಿ ಮಣ್ಣು ಹೈಟ್ ಮಾಡ್ಕೊಂಡು ಬಂದು ಮಾಡಿದಿರಿ. ಎಲ್ಲ ತಲೆ ಮೇಲೆ ಕಲ್ಲಾಗ್ದಂಗೆ ನಿಮ್ ಮಕ್ಕಳ ಏನು ಬುದ್ಧಿವಂತರೇ ಆಗೋದಿಲ್ಲ ಪಾಪ. ಅವ್ರ ತಲೆ ಮೇಲೆ 1-2 ಬಂಡೆ ಹಾಕಿ ಕುಂದ್ ನಿಂದಿರ್ಸ್ತೇನೆ ಆಗಿದೆ. ಬುದ್ಧಿವಂತರ ಅಂದ್ರೆ ನಾನೇ ದಡ್ರು ಅಂತ ಹೇಳ್ತೀರಿ ಅಲ್ವಾ? ಸೊ ಹಾಗಾಗಿ ಮುಂದಕ್ಕೆ ಹೋಗ್ಬಿಡಲ್ಲ ಅಂದೆ. ಕೈ ಕಾಲ ಕಟ್ಟಿ ಅವ್ರನ್ನ ಬೆಂಗಳೂರಕ್ಕೆ 1 ರೌಂಡ್ ಹೋಗಿ ಬಂದ್ರೆ ಏನ್ ಹೋಗ್ತಾರೆ ಅಲ್ವಮ್ಮ? ಸೊ ಹಾಗಾಗಿ ಅವ್ರು ಮುಂದುವರೆಕೆ ಬಿಡಲ್ಲ ಅವ್ರನ್ನ. ಇದನ್ನ ಫಸ್ಟ್ ಒಬ್ಬರ ಹೆಸರಿಗೆ ಮಾಡ್ಕೊಳ್ಳಿ, ಅದನ್ನ ಇನ್ನೊಬ್ಬರ ಹೆಸರಿಗೆ ಮಾಡ್ಕೊಳ್ಳಿ, 2 ಹೆಸರಿಗೆ ಮಾಡ್ಕೊಳ್ಳಿ. ತೊಂದರೆ ಮಾಡ್ಕೊಳ್ತಾರೆ ನೋಡಿ ಸುಮ್ನೆ. ಇಲ್ಲ ಅಂತಂದ್ರೆ ಇದು ಆಕಸ್ಮಿಕ ಇದು ಹಿಂಗೆ ಇದ್ರೆ ತಲೆ ಮೇಲೆ ಕಲ್ಲಾಗ್ದಂಗೆ ಗಂಡ್ಮಕ್ಳಿಗೆ ಇನ್ನೊಂದು ಸ್ವಲ್ಪ ಖಾರವಾಗಿರುತ್ತೆ. ಹೇಳಿದ್ರೆ ನಿಮಗೆ ಬೇಸರ ಆಗುತ್ತೆ. ಬೇಸರ ಆಗಬಾರ್ದು. ನಾನು ಹೇಳೋದ್ರೆ ನಿಮಗೆ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ ತೊಂದರೆ ಮಾಡ್ಕೊಳಲ್ಲ ಅಂತ ನಾನು ಹೇಳ್ತೇನೆ ಅಷ್ಟೇನೆ. ನಿಮ್ಗೇನೋ ಭಯ ಪಡಿಸುವಂಥದ್ದು, ಎದುರಿಸುವಂಥದ್ದು ನನಗೇನು ಬರುತ್ತೆ ಲಾಭ? ನನಗೇನು ಲಾಭ ಬರುತ್ತೆ? ನನ್ನ ಯಾರು ಸಹಿ ಅನ್ನೋದು ಬೇಡ. ನಾನೇನೋ ಹಿಂಗ್ ಮಾಡಿಬಿಟ್ರು ಎದುರಿಸ್ಬಿಟ್ರು. ಅಮ್ಮ, ನಾನು ಬಂದಿದ್ದೀನಿ ಇವತ್ತು, ನಿಮ್ಗೆ ಒಳ್ಳೇದಾದ್ರೆ ದೇವ್ರು ಊಟ ಕೊಡ್ತಾನೆ ನಮಗೂ ಅಲ್ವಾ? ಇಲ್ಲ ಅಂದ್ರೆ ನಮಗೂ ಶಾಪ ಆಗ್ತಾನೆ. ಹಂಗಾಗಿ ಇದನ್ನ ಯಾವಾಗ ಹೈಟ್ ಮಾಡ್ಕೊಂಡ್ರು, ಹಿಂದೆ ಕಾಲೇಜ್ ಯಾವಾಗ ಬಂತು, ಗಂಡ್ಮಕ್ಳ ಆರೋಗ್ಯದಲ್ಲಿ ಮತ್ತೆ ಆಯುಷ್ಯ ಕೊಡೋದ್ರಲ್ಲಿ ತೊಂದರೆ ಆಗತ್ತೆ. ನಿಮ್ಗೆ ಅನುಭವ ಬಂದಿದ್ಯಾ? ಬಂದಿರಬೇಕು, ಬರ್ತಾ ಇರುತ್ತೆ, ಸರಿನಾ? ಇದು ನಿಮಗೆ ಗೊತ್ತಾಗತ್ತಾಗ್ಲೇ, ಓಕೆನಾ? ಹಂಗೆ ಅರ್ಥ ಆಯ್ತಮ್ಮ? ಈ ಮನೇಲಿರ್ತಕ್ಕಂಥ ಆಯುಷು ಗಂಡ್ಮಕ್ಳು ಕಡಿಮೆ ಆಗತ್ತೆ. ಹೆಚ್ಚು ಕಡಿಮೆ ಆದ್ರೆ ಸುಮ್ನೆ ಕೋರ್ಟ್ ಕೇಸುಗಳು, ವ್ಯಾಜ್ಯಗಳು ಅನುಭವಿಸ್ಬೇಕಾಗತ್ತೆ ನೀವು. ಹೊರಗಡೆ ಸುಮ್ನೆ ಯಾವ್ದೋ ತಂದು ಕೇಸ್ ನನ್ನ ನೆತ್ತಿ ಮೇಲೆ ಬೀಳುತ್ತೆ ನೋಡಿ ಗಂಡ್ಮಕ್ಳಿಗೆ. ಹುಷಾರಾಗಿರ್ರಿ, ಅರ್ಥ ಆಯ್ತಾ? ಏನು ಮಾಡ್ಬೇಕಾಗಿಲ್ಲ. ನೀವೇನು ಇಲ್ಲಿಂದ ಒಬ್ರು ಹೆಸರು ಮಾಡ್ಕೊಳ್ಳಿ, ಇಲ್ಲಿಂದ ಎಲ್ಲೊಬ್ರು ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿರುತ್ತೆ ಅಷ್ಟೇ. ನೀವೇನು ಅದನ್ನೆಲ್ಲ ನನಗೆ ಕೊಡಬೇಡಿ, ನೀವೇನು ತಂದು. ಅದು ಬೇಕಾದ್ರೆ ಚೇಂಜ್ ಮಾಡ್ಬೋದು ಸರ್. ಇದು ಒಂದು ಸ್ವಲ್ಪ ರಿಸ್ಕ್ ಅಲ್ಲೇ ಐತೆ ಜಮೀನ್. ಇದು ಚೇಂಜ್ ಆಗಲ್ಲ. ಇದು ನಮ್ಮ ತಾತನ ಹೆಸರಲ್ಲೇ ಇತ್ತು. ಆ ಕೆಳಗಡೆ ಇರೋದು ಒಂದ್ ಕೆಲಸ ಮಾಡಿದ್ವಿ, ಇದು ನಿಮ್ ತಾತನ ಹೆಸರಿನಲ್ಲಿ ಇರ್ಲಿ. ಅಲ್ಲಿ ಇದು ಕಾಂಪೌಂಡ್ ಇಂದ ಅದು ಬೇರೆ ಹೆಸರು ಮಾಡ್ಕೊಳ್ಳಿ. ಬೇರೆ ಹೆಸರು.
ಸರಿನಾ? ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಅವತ್ತು ನಿಮ್ಗೆ ಎಷ್ಟೋ ಒಂದು ಭಾರ ಹೇಳ್ದಂಗೆ ಆಗುತ್ತೆ ನೋಡಿ. ಇಲ್ಲ ಅಂದ್ರೆ ದೊಡ್ಡ ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ. ಹೇಳಿಲ್ಲ ನಮ್ಮ ಗುರುಗಳಪ್ಪ, ಹೇಳಿಲ್ಲ ನೋಡು ಅನ್ನಂಗೆ ಆಗ್ಬಾರ್ದು ಅಂತ ಹೇಳಿದ್ದು ಇವತ್ತು ನಿಮಗೆ. ಅರ್ಥ ಆಯ್ತಾ? ಹೇಳಲೇಬೇಕು. ನಾನು ಹೇಳ್ದಂಗಿದ್ರೆ ಯಾರೋ ಬಾಯಿ ಬಂದಿದ್ದಪ್ಪ, ಪಂಚ ಕಟ್ಕೊಂಡು ನಮ್ಮ ಗೌಡ್ರು ಕರೆಸಿದ್ರು, ನಮ್ಮ ತಮ್ಮ ಕರೆಸಿದ್ದ ಬಂದಿದ್ದ, ಏನೋ ಸುಮ್ಮನೆ ಹೇಳೋದು ಅಷ್ಟೇ. ಕರೆಕ್ಟಮ್ಮ? ಇದನ್ನ ಯಾವತ್ತು ಯಾಮಾರ್ಬೇಡ್ರಿ. ಮತ್ತೆ ನೆನ್ಪಿಟ್ಕೊಳ್ಳಿ, ಯಾಮಾರ್ಬೇಡಿ. ಏನೋ ತೊಂದರೆ ಆದಾಗ ಅನುಭವಿಸೋದಕ್ಕಿಂತ, ತೊಂದರೆ ಆಗೋದಕ್ಕಿಂತ ಮುಂಚೆನೆ ಅದನ್ನ ಸರಿಪಡಿಸ್ಕೊಳ್ಳಿ. ಸರಿಪಡಿಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತದೆ. ಏನಮ್ಮ, ನಿಮಗೆ ತೊಂದರೆ ಆದ್ರೆ ನನಗೆ ಏನೂ ಬರಲ್ಲ, ನನಗೇನೋ ಬರಂಗಿದ್ರು ಬೇಡ ನನಗೆ, ಅಲ್ವಾ? ನಾನು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸರಿನಾ? ಮೇಲ್ಕ್ ಹೋಗೋಣ, ಬನ್ನಿ ಹೋಗೋಣ. ಏನಾಗಲ್ಲ, ಬನ್ನಿ. ಎಲ್ಲ ಈಗ ಮೈನ್ ಯಾವ್ದಿದೆ ಅದು ಹೇಳ್ತೀನಿ. ಸರಿನಾ? ಓಕೆ ಅಲ್ವಾ? ಮೇನ್ ಯಾವ ತೊಂದರೆ ಆಗ್ತಿದೆಯೋ ಅದು ಹೇಳ್ತೀನಿ. ಈ ಸಾಮಾನೆಲ್ಲ ಈ ಸಾಮಾನೆಲ್ಲ ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ ಆ ಕಡೆ ಇಟ್ಕೊಳ್ಳಿ. ಇಲ್ಲಿ ಯಾವ್ಯಾವ್ದು ಇರಬಾರ್ದು. ಎಷ್ಟು ಅದ್ರ ಮೇಲೆ ತಲೆ ಮೇಲೆ ಹಾಕ್ತೀವೋ ಅಷ್ಟು ತೊಂದರೆ ಮಾಡ್ಕೊಳ್ತೀವಿ, ಹಣಕಾಸಿನಲ್ಲಿ ತೊಂದರೆ ಮಾಡ್ಕೊಳ್ತೀವಿ. ನೆನ್ಪಿಟ್ಕೊಳ್ಳಿ. ಅದಾಯ್ತಾ? ಈ ತೋಟದಿಂದ ನಿಮ್ಗೆ ಏನು 5 ರೂಪಾಯಿ ಆದಾಯ ಇಲ್ಲ ಬಿಡಿ. ಇದರಿಂದ ಏನೇನು ಆದಾಯ ಇಲ್ಲ ನಿಮಗೆ. ಎಲ್ಲ ನೆತ್ತಿ ಮೇಲೆ ಹೊರತು, ನೀವು ಹಾಕಿದ್ದೆಲ್ಲ ಬಂಡವಾಳ ನೆತ್ತಿ ಮೇಲೆ ಬರ್ತೈತೆ ಹೊರತು ನಿಮಗೆ ಏನು ಲಾಭ ಆಗ್ತಾ ಇಲ್ಲ, ಅಲ್ವಾ? ಯಾತ್ರದಿಲ್ಲ, ಸುಮ್ಮನೆ ಅಂದ್ಕೋಬೇಕಷ್ಟೇ. ಏನೋ ಬರುತ್ತೆ ಅಂದ್ಕೋಬೇಕು.